ಈಗ ರನ್ಯಾರಾವ್ ಪ್ರಕರಣವನ್ನ ನೋಡ್ತಾ ಹೋಗೋದಾದ್ರೆ ರನ್ಯಾರಾವ್ ಚಿನ್ನದ ದಂಧೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ರನ್ಯಾರಾವ್ ಚಿನ್ನದ ದಂಧೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಚಿನ್ನ ಕಳ್ಳ ಸಾಗಣೆ ಕೇಸ್ನ ಅತಿ ದೊಡ್ಡ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸರ್ಕಾರದ ಬುಡಕ್ಕೆ ಬರುತ್ತಾ ಚಿನ್ನದ ದಂಧೆ ಕೇಸ್ನ ಸಿಬಿಐ ತನಿಖೆ ಪ್ರಕರಣದಲ್ಲಿ ಸಿಬಿಐ ಈಗ ತನಿಖೆ ನಡೆಸ್ತಾ ಇದ್ದು ಸರ್ಕಾರದ ಬುಡಕ್ಕೆ ಬರುತ್ತಾ ಚಿನ್ನದ ದಂಧೆ ಕೇಸ್ನ ಸಿಬಿಐ ತನಿಖೆ ಚಿನ್ನದ ದಂಧೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಚಿನ್ನದ ಕಳ್ಳ ಸಾಗಣೆ ಕೇಸ್ನ ಅತಿ ದೊಡ್ಡ ಸುದ್ದಿ ರನ್ಯಾರಾವ್ ಚಿನ್ನ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಾಜಕಾರಣಿ ಮತ್ತು ಅಧಿಕಾರಿಗಳಿಗೆ ಈಗ ನಡುಕ ಶುರುವಾಗಿದೆ ಸಿಬಿಐ ಎಫ್ಐಆರ್ ದಾಖಲಿಸಿದ ನಂತರ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಢವಢವ ಶುರುವಾಗಿದೆ ಚಿನ್ನ ಕಳ್ಳ ಸಾಗಣೆಯಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಭಾಗಿಯಾಗಿರೋ ಅನುಮಾನ ಇದೆ ಸಿಬಿಐ ಪ್ರಕರಣದ ತನಿಖೆ ನಡೆಸ್ತಾ ಇದ್ದು ಈಗ ಸಿಬಿಐ ತನಿಖೆ ಅನ್ನೋದು ಸರ್ಕಾರದ ಬುಡಕ್ಕೆ ಬರುತ್ತಾ ಇದು ಈಗಿರುವಂತಹ ಪ್ರಶ್ನೆ ಸಿಬಿಐ ಎಫ್ಐಆರ್ ಅನ್ನ ದಾಖಲಿಸಿದ ನಂತರ ಢವಢವ ಶುರುವಾಗಿದೆ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅಪರಿಚಿತ ಸಾರ್ವಜನಿಕ ಸೇವಕರ ವಿರುದ್ಧ ಎಫ್ಐಆರ್ ದಾಖಲಿಸಿದ ಸಿಬಿಐ ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಸಿಬಿಐ ಕೇಸ್ ಹಾಕಿದೆ ಸಾರ್ವಜನಿಕ ಸೇವೆಯಲ್ಲಿರೋರು ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ಸಿಬಿಐ ಕೇಸ್ ಆಗ್ತಾ ಇದ್ದಂತೆ ರಾಜಕಾರಣಿ ಮತ್ತು ಅಧಿಕಾರಿಗಳ ವಲಯದಲ್ಲಿ ಸಂಚಲನ ಶುರುವಾಗಿದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಯಾರ್ಯಾರ ಬುಡಕ್ಕೆ ಬರುತ್ತೆ ಅನ್ನೋ ಆತಂಕ ಈಗ ಶುರುವಾಗಿದೆ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳಿಗೆ ಸಮನ್ಸ್ ನೀಡೋದಕ್ಕೆ ಸಿಬಿಐ ಚಿಂತನೆ ನಡೆಸಿದೆ ಈ ಪ್ರಕರಣದಲ್ಲಿ ಯಾರ್ಯಾರ ಭಾಗಿಯ ಶಂಕೆ ಇದೆಯೋ ಅವರೆಲ್ಲರಿಗೂ ಸಮನ್ಸ್ ನೀಡೋದಕ್ಕೆ ಸಿಬಿಐ ಚಿಂತನೆ ನಡೆಸಿದೆ ಡಿಆರ್ಐ ಅಧಿಕಾರಿಗಳ ದೂರಿನ ಆಧಾರದ ಮೇಲೆ ಕೇಸನ್ನ ದಾಖಲಿಸಲಿದೆ ಸಿಬಿಐ ಈಗ ಎಫ್ಐಆರ್ ಕಾಪಿ ನೋಡ್ತಾ ಇದ್ದೀರಿ ನೀವು ಸಿಬಿಐ ದಾಖಲಿಸಿರುವಂತ ಎಫ್ಐಆರ್ ಯಾರ ಹೆಸರನ್ನೂ ಉಲ್ಲೇಖ ಮಾಡಿಲ್ಲ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಸಿಬಿಐ ಹಾಕಿರೋ ಕೇಸ್ ಇದು ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಫ್ಐಆರ್ ಕಾಪಿಯನ್ನ ನೋಡ್ತಾ ಇದ್ದೀರಿ ಸಿಬಿಐ ದಾಖಲಿಸಿರುವಂತ ಎಫ್ಐಆರ್ ಇದು ಅಪರಿಚಿತ ಸಾರ್ವಜನಿಕ ಸೇವಕರ ವಿರುದ್ಧ ಎಫ್ಐಆರ್ ಅನ್ನ ಸಿಬಿಐ ದಾಖಲಿಸಿದೆ ಇಲ್ಲಿ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಅನ್ನೋನ್ ಪಬ್ಲಿಕ್ ಸರ್ವೆಂಟ್ ಅನ್ನೋನ್ ಪ್ರೈವೇಟ್ ಪರ್ಸನ್ಸ್ ಅಂತಾನೆ ಇದೆ ಇದರಲ್ಲಿ ಯಾರ ಹೆಸರು ಇಲ್ಲಿ ಉಲ್ಲೇಖ ಆಗಿಲ್ಲ ಸಾರ್ವಜನಿಕ ಸೇವೆಯಲ್ಲಿ ಇರೋರು ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಿಬಿಐ ಕೇಸ್ ಆಗ್ತಾ ಇದ್ದಂತೆ ರಾಜಕಾರಣಿ ಮತ್ತು ಅಧಿಕಾರಿಗಳ ವಲಯದಲ್ಲಿ ಒಂದು ಸಂಚಲನ ಶುರುವಾಗಿದೆ ಯಾರ್ಯಾರ ಬುಡಕ ಬರುತ್ತೆ ಹಾಗಾದ್ರೆ ತನಿಖೆ ಅಂತ ರನ್ಯಾ ಈ ಪ್ರಕರಣದಲ್ಲಿ ವಿಚಾರಣೆ ನಡೆದಿದೆ ಆದ್ರೆ ಆಕೆ ಬಾಯಿ ಬಿಟ್ಟಿಲ್ಲ ಈಗ ಆಕೆಯ ಆಪ್ತ ವಲಯದಲ್ಲಿ ಯಾರೆಲ್ಲ ಇದ್ರು ಆಕೆಯ ಕ್ಲೋಸೆಸ್ಟ್ ಸರ್ಕಲ್ ಅಲ್ಲಿ ಯಾರಿದ್ರು ಆಕೆ ಸಂಪರ್ಕದಲ್ಲಿ ಯಾವೆಲ್ಲ ಗಣ್ಯರಿದ್ರು ಅವರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟತ್ತೆ ಸಿಬಿಐ ಎಫ್ಐಆರ್ ದಾಖಲಿಸಿದ ನಂತರವಂತೂ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಭಯ ಶುರುವಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸಿಬಿಐ ದಾಖಲಿಸಿರುವಂತಹ ಎಫ್ಐಆರ್ ನ ಕಾಪಿ ಅಪರಿಚಿತ ಸಾರ್ವಜನಿಕ ಸೇವಕರ ವಿರುದ್ಧ ಎಫ್ಐಆರ್ ಅಂತ ದಾಖಲಿಸಿದೆ ಸಿಬಿಐ ಯಾರ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ